ಥ್ಯಾಂಕ್ ಯು ಮೇರಿ ಸಿಸ್ಟರ್, ಪ್ರಾರ್ಥನೆ ಮಾಡಿದ್ದಕ್ಕಾಗಿ. ಓಕೆ, ಈ ದಿನ ಆರಾಧನೆ ನಡೆಸಿಕೊಟ್ಟಂತಹ ಜ್ಯೋತಿ ಸಿಸ್ಟರ್ ಅವರನ್ನು ಮತ್ತು ಅವರ ಕುಟುಂಬವನ್ನು ದೇವರು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಹಾಗೆ ಲೀಡಿಂಗ್ ನಡೆಸಿದಂಥ ಮೇರಿ ಸಿಸ್ಟರ್ ಮತ್ತು ಅವರ ಕುಟುಂಬವನ್ನು ದೇವರು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ವಿಜ್ಞಾಪನೆ ಮೂಲಕ ದೇವರೊಟ್ಟಿಗೆ ನಾವು ವಿಜ್ಞಾಪನೆ ಇಟ್ಟಿದ್ದೇವೆ. ಆತನು ತಕ್ಕ ಉತ್ತರವನ್ನು ತಕ್ಕ ಸಮಯದಲ್ಲಿ ಕೊಡ್ತಾನೆ, ಹಾಗೂ ಸಾಕ್ಷಿ ಭಾಗದ ಮೂಲಕ ದೇವರು ಮಹಿಮೆ ಹೊಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಓಕೆ, ನಿನ್ನೆ ನಾನು ಯಾವ ವಿಚಾರದ ಬಗ್ಗೆ ನಿಮ್ಮ ಜೊತೆ ಮಾತನಾಡಿದ್ದೆ? ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾರೆ. ಓಕೆ, ಭಯದ ಆತ್ಮವಲ್ಲ, ನಮಗೆ ಬಲ, ಶಿಕ್ಷಣದ, ಪ್ರೀತಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ಇನ್ನು ನಾನು ಈ ವೀಕ್ ಫುಲ್ ಆತ್ಮಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಓಕೆ, ಅಂಧಕಾರದ ಅಧಿಪತಿಯ ಒಡೆತನದಲ್ಲಿರುವ ಆತ್ಮಗಳು. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ. ಓಕೆ, ಓದ್ಬಿಡಿ. ಎಫಿಷಿಯನ್ಸ್ 2:2 ಓದ್ಬಿಡಿ. ಯಾರು? ಎಫಿಷಿಯ 2:2. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತ್ವಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಳ್ಳಿರಿ. ನಾವೆಲ್ಲರೂ ಲೋಕದ ಅಧಿಪತಿ, ವಾಯುಮಂಡಲದ ಅಧಿಪತಿಯ ಆತ್ಮದ ಅನುಸಾರವಾಗಿ ನಡೆಯುವಿಕೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ವಾಕ್ಯ ಹಾರ್ಡ್ ಆಗಿದೆ, ಎಲ್ಲರೂ ಕೇಳಿ, ಯಾರು ಎಕ್ಸಿಟ್ ಆಗಬೇಡಿ. ಓಕೆ, ನಿನ್ನೆ ದಿನ ದೇವರ ಆತ್ಮ ನಮಗೆ ಭಯದ ಆತ್ಮ ಹೇಗೆ ಕಾರ್ಯ ಮಾಡುತ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟ. ಇವತ್ತು ದೇವರ ಆತ್ಮ ಒಂದು ಹೊಟ್ಟೆ ಕಿಚ್ಚಿನ ಆತ್ಮ. ಹೊಟ್ಟೆ ಕಿಚ್ಚಿನ ಆತ್ಮ ಹೇಗೆ ಒಬ್ಬ ಮನುಷ್ಯನಲ್ಲಿ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ನಾವು ಈ ದಿನದಲ್ಲಿ ನೋಡೋಣ. ಓಕೆ, ಯಾರಿಗಾರು ಹೇಳ್ಬೋದಾ ಹೊಟ್ಟೆ ಕಿಚ್ಚಿನ ಆತ್ಮ ಎಲ್ಲಿಂದ ಸ್ಟಾರ್ಟ್ ಆಗಿರ್ಬೋದು? ಸತ್ಯವೇದದಲ್ಲಿ ಸೌಲನಿಗೆ ದಾವೀದನ ಮೇಲೆ ಹೊಟ್ಟೆ. ಓಕೆ, ಆಮೇಲೆ ಹೇಬೆಲ್ ಕಾಯಿನ ಮೊದಲನೇದಾಗಿ ಅಲ್ವಾ? ಓಕೆ, ಯಾವುದು? ಜೆನೆಸಿಸ್ 4:1-3 ಓದಿ ಬೇಗ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಹೇಳಲು, ತರುವಾಯ ಅವನ ತಮ್ಮನಾದ ಹೇಬೆಲನನ್ನು ಹೆತ್ತಲು. ಹೇಬೆಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಓದಿ ಮುಂದೆ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೇಳೆಯನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಅರ್ಪಿಸಿದನು. ಹೇಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದ ಕೊಬ್ಬುಗಳನ್ನು ಹೋಮ ಮಾಡಿದನು. ಓಕೆ, ಅವಿಲ ಸಿಸ್ಟರ್, ನೀವು ಅದು ಮಗ ಇದು ಮಾಡ್ತಾ ಇದ್ರೆ ಬೇರೆ ಓದ್ತಾರೆ. ಓಕೆ, 5 ನಿಮಿಷದಿಂದ ಕೆಲವು ವಚನ. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಗೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ಅಡವಿಗೆ ಹೋಗೋಣ ಬಾ ಎಂದು ಅಡವಿಗೆ ಅಂದನು. ಅಡವಿಗೆ ಬಂದಾಗ ಕಾಯಿನನು ಓಕೆ ಮೇರಿ ಸಿಸ್ಟರ್, ಸಾಕು ಬಿಡಿ, ನಾನು ವಿವರಿಸ್ಬಿಡ್ತೀನಿ ನೋಡಿ. ಹೇಬೆಲ ಕಾಯಿನ ಏನು ಹೊಟ್ಟೆ ಕಿಚ್ಚು? ಶ್ರೇಷ್ಠವಾದದ್ದನ್ನು ದೇವರಿಗೆ ಅರ್ಪಿಸಿದ ಅಂತ ಕಾಯಿನ ಹೊಟ್ಟೆ ಕಿಚ್ಚು ಪಡ್ತೀಯಾನೆ. ಅವನು ತಮ್ಮನನ್ನು ಕರ್ಕೊ ಹೋಗಿ
ಕೊಲೆ ಮಾಡುವುದನ್ನು ನಾವು ನೋಡ್ಬೋದು ಅಲ್ವಾ. ಹೊಟ್ಟೆ ಕಿಚ್ಚಿನ ಆತ್ಮ. ಈ ವಾಯುಮಂಡಲದ ಅಧಿಪತಿಯಲ್ಲಿ ಹಲವಾರು ಆತ್ಮಗಳ ಕಾರ್ಯನಿರ್ವಹಿಸುವಿಕೆ ಇದೆ. ಅದರಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ತುಂಬ ಡೇಂಜರ್. ನಮ್ಮ ರಕ್ಷಣೆ ಹೊಂದಿದ ಗುಂಪಿನಲ್ಲಿ ಹಲವಾರು ಜನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹೊಟ್ಟೆ ಕಿಚ್ಚು ಇರಬಾರದು. ಶರೀರದ ಭಾವದ ಕರ್ಮಗಳು ಅಂದರೆ ಫಲಗಳು ಎಷ್ಟಿದಾವೆ ಗೊತ್ತಾ? ಶರೀರ ಭಾವದ ಫಲಗಳು ಯಾರು ಹೇಳ್ಬೋದಾ? ಎಷ್ಟಿದಾವೆ? ಶರೀರ ಭಾವದ ಅದು ಪವಿತ್ರಾತ್ಮನ ಫಲಗಳು: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಇವು ಶರೀರ ಭಾವದ ಅಭಿಲಾಷೆಗಳು. ಇದು ಎಷ್ಟಿದ್ದಾವೆ? ಗೊತ್ತಿಲ್ಲ. 14 ಇದ್ದಾವೆ. ಅದರಲ್ಲಿ ಒಂದು ಹೊಟ್ಟೆ ಕಿಚ್ಚು. ಏನು? ಹೊಟ್ಟೆ ಕಿಚ್ಚಿನ ಆತ್ಮ. ಯಾರು ಗಲೇಷಿಯನ್ಸ್ 5:19 ಓದಿ. ಗಲಾತಿ 5:19 ಅದರಲ್ಲಿ ಮೆನ್ಷನ್ ಮಾಡುತ್ತೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಓಕೆ, 14 ಇದಾವೆ. ಅದರಲ್ಲಿ ಒಂದು ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಅನ್ನೋದು ಇದೆ ಅಲ್ಲ, ಇದು ಮನುಷ್ಯನನ್ನ ತಿಂದಾಕ್ಬಿಡತ್ತಂತೆ. ಹೊಟ್ಟೆ ಕಿಚ್ಚಿಗೆ ಮತ್ತೊಂದು ಅರ್ಥ ಹೇಳುತ್ತೆ ಕನ್ನಡದಲ್ಲಿ. ಯಾರಿಗಾರು ಗೊತ್ತಾ? ಹೊಟ್ಟೆ ಕಿಚ್ಚಿಗೆ ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ. ಹೊಟ್ಟೆ ಕಿಚ್ಚಿಗೆ ಕನ್ನಡ ಮಾತಾಡೋದೇ ಕಷ್ಟ ಬ್ರದರ್. ಇನ್ನು ಕನ್ನಡದಲ್ಲಿ ಅದಕ್ಕೆ ಬೇರೆ ಅರ್ಥ ಹೇಳ್ರಿ ಅಂತೀರಾ? ಮತ್ಸರ ಅಂತಾರ. ಮತ್ಸರ ಇನ್ನೊಬ್ರ ಬಗ್ಗೆ ಹೊಟ್ಟೆ ಕಿಚ್ಚು ಆಗಿರುವುದು, ಮತ್ಸರವಾಗಿರುವುದು. ಸಾಂಗ್ ಆಫ್ ಸೊಲೊಮನ್ ಓದಿ. 8:6 ಓದಿ ಯಾರು? ಯಾವುದು ಬ್ರದರ್? ಸಾಂಗ್ ಆಫ್ ಸೊಲೊಮನ್ ಏನಂತಾರೆ? ಪ್ರಸಂಗಿನ ಪರಮಗೀತನ. 8:6 ಓದಿ. ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಹೊಟ್ಟೆ ಕಿಚ್ಚು ಪಾತಾಳದಷ್ಟು ಕ್ರೂರ. ಪ್ರಿಯರಾದ ದೈವ ಮಕ್ಕಳೇ, ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮಲ್ಲಿ ಇರಬಾರದು. ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಅಲ್ಲಿಂದ ಬಂತು, ಆದಿಕಾಂಡದಿಂದ ಬಂತು. ಹೊಟ್ಟೆ ಕಿಚ್ಚು ಇಲ್ಲಿ ತನಕನೂ ನಿಂತಿಲ್ಲ. ಮನುಷ್ಯನಲ್ಲಿ ಆ ಆತ್ಮ ಕಾರ್ಯನಿರ್ವಹಿಸೋದನ್ನ ನೋಡ್ಬೋದು. ಆದರೆ ನಾವು ದೇವರ ಮಕ್ಕಳು, ನಮ್ಮಲ್ಲಿ ಆ ಹೊಟ್ಟೆ ಕಿಚ್ಚಿನ ಆತ್ಮ ಕೆಲಸ ಮಾಡಬಾರದು. ಶರೀರ ಭಾವದ ಕರ್ಮಗಳೇ ಬೇರೆ ಇದ್ದಾವೆ, ಅವು ಪ್ರಸಿದ್ಧವಾಗಿದೆ. ನಮಗಾದರೂ ದೇವರಾತ್ಮನ ಫಲವಿದೆ. ಹೊಟ್ಟೆ ಕಿಚ್ಚು ಇರಬಾರದು. ಮತ್ತೆ ಯಾರು ಹೊಟ್ಟೆ ಕಿಚ್ಚಿನಿಂದ ಇದು ಮಾಡಿದ್ರು? ಇನ್ನೂ ಯಾರು ಹೇಳ್ಬೋದಾ ಸತ್ಯವೇದದಲ್ಲಿ? ಅದೇ ಸೌಲ, ದಾವೀದನಿಗೆ. ದಾವೀದ ಸೌಲ ಬಿಟ್ಟು ಅನಾನಿಯ ಸಪೇರ ಬಿಟ್ಟು ಪ್ರಸಿದ್ಧವಾದ ಆಮನ್ ಶಿಮ್ಮಿ ಬಿಟ್ಟು ಪ್ರಸಿದ್ಧವಾದದ್ದು ಯೂದಾಸ್ ಇಸ್ಕಾರಿಯತ್. ಓಕೆ, ಮತ್ತೆ ಹೇಳಿದಲ್ಲ. ಓಕೆ, ಸೊಲೊಮೋನ. ಯೋಸೆಫ್ನಿಗೆ ಏನ್ ಮಾಡಿದ್ರು? ಯೋಸೆಫ್ನಿಗೆ ಏನ್ ಮಾಡಿದ್ರು? ಅದೇ ಯಾಕಾಗಿ? ಹೊಟ್ಟೆ ಕಿಚ್ಚಿಂದ ಅವ್ರ ಅಪ್ಪ
ಅವ್ರಪ್ಪ ತುಂಬಾ ಪ್ರೀತಿ ಮಾಡ್ತಾ ಇದ್ರಲ್ವಾ, ಅವ್ರಪ್ಪ ಪ್ರೀತಿಯ ಮಗ ಅಲ್ವಾ, ಅದಕ್ಕೋಸ್ಕರ ಅವ್ರಪ್ಪ ಬಟ್ಟೆ ಹೊಲ್ಕೊಟ್ಟಿದ್ರಲ್ವಾ. ಅಲ್ವಾ. 7-9 ಅಪೊಸ್ತಲ ಕೃತ್ಯ ಓದಿ ಯಾರು. ಅಪೊಸ್ತಲ ಕೃತ್ಯಗಳು 7-9. ಮೂಲ ಪಿತೃಗಳು ಒಟ್ಟಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಯಾವುದರಿಂದ? ಅಲ್ಲಿ ಯಾವುದರಿಂದ? ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನ ಐಗುಪ್ತ ದೇಶ ಮಾರ್ಬಿಟ್ರಂತೆ. ಸಾಕು ಸಿಸ್ಟ್ರೆ. ಹೊಟ್ಟೆ ಕಿಚ್ಚು ಎಲ್ಲಿ ತನಕ ಹೋಗುತ್ತೆ? ಸ್ವಂತ ಅಣ್ಣ ತಮ್ಮಂದರಾದ್ರೂ ಬಿಡಲ್ಲ ಅದು ಹೊಟ್ಟೆ ಕಿಚ್ಚು. ಈ ಆತ್ಮವು ನಮ್ಮಲ್ಲಿ ನೆಲೆ ಇರೋದಾದ್ರೆ ನಾವು ದೇವರ ಮಕ್ಕಳು ಅನ್ನಿಸಿಕೊಳ್ಳುವುದಿಲ್ಲ. ಚರ್ಚಿಗೆ ಹೋಗ್ತೀವಿ, ಕರೆಕ್ಟು. ಬರ್ತೀವಿ, ಕರೆಕ್ಟು. ಅಲ್ಲೆಲೂಯ ಪ್ರೈಸ್ ಲಾರ್ಡ್ ಹೇಳ್ತೀವಿ, ಕರೆಕ್ಟು. ಎಲ್ಲ ಮಾಡಿದ್ರು ಹೊಟ್ಟೆ ಕಿಚ್ಚು ನಮ್ಮಲ್ಲಿದ್ದರೆ ಏನಂತೆ? ಏನೂ ಇಲ್ಲ, ಸುಮ್ಮನೆ. ಪ್ರಿಯರಾದ ದೈವ ಮಕ್ಕಳೇ, ದೇವರು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ, ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮಲ್ಲಿ ಆಳಬಾರದು. ಯಾರೋ ಪಕ್ಕದ ಮನೆಯವರು ಏನೋ ತಗೊಂಡ್ರೆ ಹೊಟ್ಟೆ ಕಿಚ್ಚು. ಬಿಲಿವರ್ಸ್ ಅಲ್ಲಿ ಯಾರೋ ಚಂದವಾಗಿ ಆತ್ಮಿಕವಾಗಿ ಅಭಿವೃದ್ಧಿವಂತ ಇದ್ರೆ ಹೊಟ್ಟೆ ಕಿಚ್ಚು. ಇದು ಸಭೆಯ ಹೊಟ್ಟೆ ಕಿಚ್ಚು. ಆಮೇಲೆ ಹೇಳ್ತೀನಿ ಸಭೆ ಹೊಟ್ಟೆ ಕಿಚ್ಚು ಹೆಂಗ್ ಬರುತ್ತೆ ಅಂತ. ಸುಮ್ಮನೆ ಲೋಕದ ಹೊಟ್ಟೆ ಕಿಚ್ಚು ಹೇಳ್ತಾ ಇದ್ದೀನಿ. ಹೊಟ್ಟೆ ಕಿಚ್ಚು ಜನರಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು, ಮತ್ಸರ ಅನ್ನೋದು ಎಷ್ಟಂದ್ರೆ ಪಾತಾಳದಷ್ಟು ಕ್ರೂರ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಪರಮಗೀತದಲ್ಲಿ ಪಾತಾಳದಷ್ಟು ಕ್ರೂರ. ಆ ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮನ್ನು ಆಳಬಾರದು. ಸೌಲ ಮತ್ತೆ ದಾವಿದ ಗೋಲಿಯಾತನನ್ನ ಕೊಂದು ಬರಬೇಕಾದ್ರೆ ಜನರು ಹೇಳ್ತಾ ಇದ್ದಾರೆ, ಸೌಲನಾದರೂ 1000 ಗಟ್ಟಲೆ ಕೊಂದನು, ದಾವಿದನಾದರೂ 10,000 ಗಟ್ಟಲೆ ಎಂದು ಕೊಂದಂತೆ. ಅದಕ್ಕೆ ಅದನ್ನು ಕೇಳಿಸಿಕೊಂಡ ಸೌಲ ಹೊಟ್ಟೆ ಕಿಚ್ಚುಳ್ಳವನಾದ. ಇನ್ನೊಬ್ಬರನ್ನ ನಿಮ್ಮೆದುರಿಗೆ ಹೊಗಳುತ್ತಿದ್ದಾರೆ ಅಂದ್ರೆ ನೀವು ಒಳಗೆ ಹೊಟ್ಟೆ ಕಿಚ್ಚು ಪಡಬೇಡಿ. ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮಲ್ಲಿ ನೆಲೆಗೊಂಡಿದ್ದೇನಾ? ನಾವು ದೇವರ ಆತ್ಮಕ್ಕೆ ಸಂಬಂಧಪಟ್ಟವರ ಅಥವಾ ಯಾವುದಕ್ಕೆ ಸಂಬಂಧಪಟ್ಟವರು? ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮಲ್ಲಿ ಉಂಟಾ? ಫಾರ್ ಎಕ್ಸಾಂಪಲ್, ಈಗ ಸಭಾ ಇದಕ್ಕೆ ಬರ್ತೀನಿ. ಸಭಾ ಇದರಲ್ಲಿ ಏನಾಗುತ್ತೆ ಗೊತ್ತಾ? ಸಭೆಯಲ್ಲಿ ಯಾರಾದರೂ ಒಳ್ಳೆ ಹಾಡು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಎಕ್ಸ್ ಪಾಸ್ಟ್ ಅಂತ ಇಟ್ಕೊಳ್ರಿ. ಅವ್ರ ಮಕ್ಕಳು ಏನೋ ಹಾಡು ಅಷ್ಟು ಚಂದ ಹೇಳಲ್ಲ, ಅದನ್ನ ಒಳ್ಳೆ ಹಾಡೋರನ್ನ ಮ್ಯೂಟ್ನ ಮಾಡಿಬಿಡ್ತಾರೆ, ನಿಧಾನಕ್ಕೆ ಸೌಂಡ್ ಕಡಿಮೆ ಮಾಡಿಬಿಡ್ತಾರೆ, ಅವ್ರ ಮಕ್ಕಳು ಜಾಸ್ತಿ ಮಾಡಿಬಿಡ್ತಾರೆ. ಏನು ತೋರಿಸೋದು ಗೊತ್ತಾ? ಅದು ಅವ್ರಲ್ಲಿರೋ ಹೊಟ್ಟೆ ಕಿಚ್ಚು ತೋರಿಸ್ತಾ ಇರುತ್ತೆ. ಅಥವಾ ಸಭೆಯಲ್ಲಿರುವಂಥ ಯಾರಿಗೋ ಒಳ್ಳೆ ವರದಾನ ಇದೆ, ಅದನ್ನು ಗುರುತಿಸಲ್ಲ, ಅವರನ್ನ ಕೆಳಗೆ ಮಾಡಿಬಿಡ್ತಾರೆ. ಯಾಕೆ? ಹೊಟ್ಟೆ ಅವ್ರಿಗೆ ಎದ್ರಿಗೆ ಹೇಳ್ಕೊಳಲ್ಲ. ಅದು ಆತ್ಮದಲ್ಲಿ ಗುರುತಿಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಹೊಟ್ಟೆ ಕಿಚ್ಚು. ತಮ್ಮ ಮಕ್ಕಳು ವಿಷಯ ಬರಬೇಕಾದ್ರೆ ಒಂಥರ, ಬೇರೆಯವ್ರು ಬರ್ಬೇಕಾದ್ರೆ ಒಂಥರ. ಇದು ಹೊಟ್ಟೆ ಕಿಚ್ಚು. ಆದರೆ ಗುರುತಿಸ್ಕೊಳಲ್ಲ. ದೇವರು ಎಲ್ಲರಿಗೂ ಎಲ್ಲ ವರದಾನಗಳನ್ನು ಕೊಟ್ಟಿರ್ತಾನೆ. ನಾವು ಅದಕ್ಕೆ ಹೊಟ್ಟೆ ಕಿಚ್ಚು ಪಡಬಾರದು. ಹೊಟ್ಟೆ ಕಿಚ್ಚು ಪಟ್ಟರೆ ಏನೂ ಇಲ್ಲ, ಪ್ರಯೋಜನ ಇಲ್ಲ. ನಾವು ದೇವ್ರ ಮಕ್ಕಳು ಅಂತ ಹೇಳ್ಕೊಳೋದಷ್ಟೇ ಬಾಯಲ್ಲಿ. ಸಾಧ್ಯನೇ ಇಲ್ಲ ದೇವ್ರ ಮಕ್ಕಳು. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚಿನ ಇದು ನಮ್ಮಲ್ಲಿ ಇರಬಾರದು. ಯಾರು 1 ಕೊರಿಂಥ 3 ಬನ್ನಿ. ಎಷ್ಟು ಬ್ರದರ್? ಓಕೆ, 1 ನಿಮಿಷ. 1 ಕೊರಿಂಥ 3 1 ನಿಮಿಷ. ಪತ್ರಿಕೆ ಸಂತೋಷವು ಅಲ್ಲ, 1 ನಿಮಿಷ. 2 ಕೊರಿಂಥ 3 1 ನಿಮಿಷ ಸಿಸ್ಟ್ರೆ. ಓಕೆ, ಇನ್ನು ಶರೀರ ದಿನ ಭಾವಗಳು. ಓಕೆ, 3ನೇ ವಚನ ಓದಿ ಸಿಸ್ಟ್ರೆ. ಯಾಕೆಂದರೆ ಇನ್ನು ಶರೀರ ದೀನ ಸ್ವಭಾವ ಉಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇದ್ದಲ್ಲಿ ನೀವು ಶರೀರ ದೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? ಓಕೆ, ಇಲ್ಲಿ ಪೌಲ ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ, ನೀವು ಇನ್ನು ಶರೀರ ದೀನ ಸ್ವಭಾವ ಉಳ್ಳವರಾಗಿರ್ತೀರಾ, ದೇವರಾತ್ಮ ಸ್ವಭಾವ ಉಳ್ಳವರಾಗಿರಲ್ಲ.
ದೇವರಾತ್ಮನ ಸ್ವಭಾವಗಳು ಏನ್ ಮಾಡುತ್ತೆ? ದೇವರಾತ್ಮನ ಸ್ವಭಾವ ಏನ್ ಮಾಡುತ್ತೆ? ದೇವರಾತ್ಮನ ಸ್ವಭಾವ ಏನ್ ಮಾಡುತ್ತೆ? ಪ್ರೀತಿ ಎಲ್ಲರನ್ನು ಪ್ರೀತಿಸುತ್ತೆ. ಪ್ರೀತಿ, ಸಮಾಧಾನ ಕೊಡುತ್ತೆ. ಸಂತೋಷ, ಸಮಾಧಾನ, ಎಲ್ಲರೊಂದಿಗೆ ದೀರ್ಘ ಶಾಂತಿ, ಎಲ್ಲರಿಗೂ ದಯೆ ತೋರಿಸುತ್ತೆ, ಎಲ್ಲರಿಗೂ ಉಪಕಾರ ಮಾಡುತ್ತೆ. ಎಲ್ಲಾ ರೀತಿಯಲ್ಲಿ ದೇವರಾತ್ಮನ ಫಲಗಳು ಕಂಡು ಬರ್ತವೆ. ಇಲ್ಲಿ ಪೌಲ ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ, ನಿಮ್ಮೊಳಗೆ ಇನ್ನೂ ಶರೀರದೀನ ಸ್ವಭಾವ ಉಳ್ಳವರಾಗಿದ್ದೀರಿ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳ ಇರುವಲ್ಲಿ ನೀವು ಇನ್ನೂ ಶರೀರದೀನ ಸ್ವಭಾವ ಉಳ್ಳಾಗಿದೆ. ಹಾಗಾದ್ರೆ ನಾವು ದೇವರ ಮಕ್ಕಳು ಅಂತ ಹೇಳಿಕೊಂಡು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವವರಾಗಿದ್ದರೆ ಏನು ಪ್ರಯೋಜನ ಇಲ್ಲ. ಹೇಳ್ಕೊಂಬೋದು ದೇವ್ರ ಮಕ್ಕಳಂತ, ಏನು ಪ್ರಯೋಜನ ಇಲ್ಲ. ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಅಭಿವೃದ್ಧಿ ನೋಡುವಾಗ ನಮಗೆ ಹೊಟ್ಟೆ ಕಿಚ್ಚು. ನಮ್ಮ ಮಕ್ಕಳು ಮತ್ತೆ ಮತ್ತೊಬ್ಬರ ಮಕ್ಕಳನ್ನ ಹೋಲಿಸ್ಕೊಂಡು ನಾವೇನ್ ಮಾಡ್ತೇವೆ, ಅವ್ರ ಮಕ್ಕಳು ಏನಾದ್ರು ಸಭೆಯಲ್ಲಿ ಒಳ್ಳೆ ರೀತಿಯಲ್ಲಿ ಏನಾದ್ರು ಇದ್ಕೊಳ್ಳೆ ನಮಗೆ ಹೊಟ್ಟೆ ಕಿಚ್ಚು. ಹಕೀಕತ್ತಿದು, ಸುಳ್ಳು ಹೇಳ್ತಿಲ್ಲ ನಾನು. ಅವ್ರ ಮಕ್ಕಳು ಏನೋ ಯಾವುದೋ ಪಾಪ ಹಾಡು ಹೇಳೋದ್ರಲ್ಲೋ ಯಾವುದ್ರಲ್ಲೋ ಮುಂದೆ ಬರ್ತಾ ಇದ್ದಾರೆ, ಅಥವಾ ಯಾವುದ್ರಲ್ಲೋ ಒಂದು ದೇವರಾತ್ಮ ಬಲವಾಗಿ ಮನಸ್ತಿದ್ದಾನೆ ಅಂದ್ಕೊಳ್ಳೆ ಹೊಟ್ಟೆ ಕಿಚ್ಚು. ಅಥವಾ ಸಭೆಯಲ್ಲಿ ವಿಶ್ವಾಸಿ ಒಬ್ರಿಗಿಂತ ಹೆಚ್ಚಾಗಿ ತಲಾಂತುಗಳನ್ನು ಹೊಂದಿ ಅವನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡ್ತಾ ಇದ್ದಾನೆ ಅಂದ್ಕೊಳ್ಳೆ ಅಲ್ಲಿದ್ದವರಿಗೆ ಹೊಟ್ಟೆ ಕಿಚ್ಚು. ಏನೋ ಒಂದು ದೇವರಾತ್ಮನಿಂದ ಹಾಡು ಹೇಳ್ತಾ ಇರ್ಬೇಕಾರೆ ಸೌಂಡು ತಮ್ಮ ಮಕ್ಕಳದ್ದು ಜೋರು ಮಾಡ್ತಾರೆ, ಬೇರೆಯವ್ರ ಮಕ್ಕಳದ್ದು ಕಮ್ಮಿ ಮಾಡ್ತಾರೆ. ಇವೆಲ್ಲ ಹಕೀಕತ್ತು. ಅದು ಏನಲ್ಲ, ಹೊಟ್ಟೆ ಕಿಚ್ಚು ಒಳಗಿಂದ ತೋರಿಸ್ತಾ ಇರುತ್ತೆ. ನೋಡಕ್ಕೆ ಎದುರಿಗೆ ಹೆಂಗೆ ಕಾಣ್ತಾ ಇರ್ತಾರೆ, ಶಾಂತಿ ದೂತರಂಗೆ ಕಾಣ್ತಾ ಇರ್ತಾರೆ. ಒಳಗೆ ಹೊಟ್ಟೆ ಕಿಚ್ಚು, ಅದು ಶರೀರದೀನ ಸ್ವಭಾವ. ಏನ್ ಸ್ವಭಾವ? ಶರೀರದೀನ ಸ್ವಭಾವ. ಪ್ರಿಯರಾದ ದೈವ ಮಕ್ಕಳೇ, ಈ ಸಂಗತಿ ನಮ್ಮಲ್ಲಿ ಇರುವುದಾದ್ರೆ, ಈ ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಇರುವುದಾದ್ರೆ, ಖಂಡಿತವಾಗಿಯೂ ನಾವು ಏನಾಗಲ್ಲ, ದೇವರ ಆತ್ಮನಿಗೆ ಎಡೆ ಕೊಡುವವರಾಗಲ್ಲ, ಶರೀರದೀನ ಭಾವದವರಾಗ್ತಿರ್ತೇವೆ. ಅದರ ಕರ್ಮಗಳಿಗೆ, ಆತ್ಮಕ್ಕೆ ಅನುಗುಣವಾಗಿರ್ತೇವೆ. ಅಂಧಕಾರದ ಲೋಕಾಧಿಪತಿಯ ಆತ್ಮಕ್ಕೆ ಅನುಗುಣವಾಗಿ ನಾವು ನಡೆಯೋರಾಗಿರ್ತೇವೆ. ಇದಕ್ಕೆ ಔಷಧಿ ಹೇಳ್ತೀನಿ, ಹೊಟ್ಟೆ ಕಿಚ್ಚಿಗೆ ಔಷಧಿ. 2 ಒಳ್ಳೆ ಔಷಧಿ ಇದೆ. 2 ಒಳ್ಳೆ ಔಷಧಿ ತಗೊಂಡ್ಬಿಟ್ರೆ ಬರಲ್ಲ ಹೊಟ್ಟೆ ಕಿಚ್ಚು. ಅದಕ್ಕೂ ಆನ್ಸರು ಹೇಳ್ತೀನಿ. ಓಕೆ, ಯಾರು 2 ಕೊರಿಂಥಿಯನ್ 12 ಬನ್ನಿ. ಯಾರು? ಒಂದೇ ನಿಮಿಷ. ಒಂದು ಹಳೆ ಬೈಬಲ್ ತೆಗಿಯಕ್ಕೆ ಟೈಮ್ ಆಗತ್ತೆ. ಓಕೆ, 20ನೇ ವಚನ ಓದಿ. ನೀವು ನನ್ನ ಇಷ್ಟದ ಪ್ರಕಾರ ಇರುವುದಿಲ್ಲವೇನೋ, ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ. ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ದ್ವೇಷ, ಸ್ವಾರ್ಥ ಬುದ್ಧಿ, ಚಾಡಿ ಹೇಳುವುದು, ಕಿವಿಯೂದುವುದು, ಉಬ್ಬಿಕೊಳ್ಳುವುದು, ಕಲಹ, ಎಬ್ಬಿಸುವುದು ಇವುಗಳು ಕಾಣಬರುವುದೋ ಏನೋ ನನಗೆ ಸಂಶಯ ಉಂಟು. ಪೌಲ ಯಾರಿಗೆ ಹೇಳ್ತಾ ಇದ್ದಾನೆ? ಪೌಲ ಯಾರಿಗೆ ಹೇಳ್ತಾ ಇದ್ದಾನೆ? ಅಲ್ಲ, ನಮಗೆ ಹೇಳ್ತಾರೆ, ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾರೆ. ನಮಗೆ ಹೇಳ್ತಾ ಇದ್ದಾನೆ. ಪೌಲ ಕೊರಿಂಥ ಸಭೆಗೆ ಹೇಳ್ತಾ ಇಲ್ಲ. ನಾವು ಒಂದು ಸಭೆನೆ. ಅಯ್ಯೋ, ಗೂಗಲ್ ಮೀಟಲ್ಲಿ ಸೇರಿದಂಥ ಶಿಲೋವಾ ಗ್ರೂಪೇ, ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು, ಜಗಳ, ಚಾಡಿ ಹೇಳುವುದು, ಊದು ಇರೋದಾದ್ರೆ, ಅಯ್ಯೋ ನಾನು ಎಂತಕ್ಕೆ ನಿಮಗೆ ಸುವಾರ್ತೆ ಸಾರಿದ್ದು? ಇನ್ನೂ ನೀವು ಅದರಲ್ಲೇ ಬೀಳೋದಾದ್ರೆ, ಪವಿತ್ರಾತ್ಮನ ಅನುಗುಣವಾದ ಫಲಕ್ಕೆ ದೂರವಾಗಿ ಇರೋದಾದ್ರೆ, ಲೋಕಕ್ಕೆ ನಾವು ರಕ್ಷಣೆ ಹೊಂದಿದವರಂತ ಹೇಳ್ಕೊಳ್ಳೋರಾದ್ರೆ, ನಮ್ಮನೆ ನಾವು ಮೋಸ ಮಾಡಿಕೊಂಡಂಗೆ. ನಮ್ಮನೆ ನಾವು ಮೋಸ ಮಾಡಿಕೊಳ್ಳುವ ಹಾಗೆ ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮಲ್ಲಿ ಕಾರ್ಯ ಮಾಡಬಾರದು. ಆ ಹೊಟ್ಟೆ ಕಿಚ್ಚು ಬರಲೇಬಾರದು. ಹೊಟ್ಟೆ ಕಿಚ್ಚು ವೆರಿ ಡೇಂಜರ್. ಅದಕ್ಕೆ ಹೇಳಿದ್ದು, ಅದು ಪರಮಗೀತದಲ್ಲಿ 8:6 ಪಾತಾಳದಷ್ಟು ಕ್ರೂರ ಅಂತೆ ಅಸೂಯೆ ಪಾತಾಳದಷ್ಟು ಕ್ರೂರ. ಆ ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಬರಬಾರದು. ನಾವೆಲ್ಲರೂ ಸೋದರರು, ನಾವೆಲ್ಲರೂ ಕ್ರಿಸ್ತನ ಒಳಗೆ ಕರೆಯಲ್ಪಟ್ಟರು, ನಾವೆಲ್ಲರೂ ಒಂದೇ ದೇಹವಾಗಲಿಕ್ಕೆ ಕರೆಯಲ್ಪಟ್ಟವರು. ಇದರಲ್ಲಿ ಒಂದು ದೇಹ ದೊಡ್ಡದು, ಒಂದು ದೇಹ ಚಿಕ್ಕದು ಅಂತ ಇಲ್ಲ. ಕಣ್ಣು ಕೈಗೆ ಬೇಡ ಅನ್ನಲ್ಲ, ಮೂಗು ಕಾಲಿಗೆ ಬೇಡ ಅನ್ನಲ್ಲ. ಎಲ್ಲ ದೇಹದಲ್ಲಿ ಎಲ್ಲದೂ ಬೇಕು.
ಇದು ಕೈ ಇಲ್ಲ ಅಂದರೆ ಕೈ ಕೆಲಸ ಕಾಲು ಮಾಡೋಕ್ಕಾಗಲ್ಲ, ಕೈಯೇ ಮಾಡಬೇಕು. ಕಾಲಿಲ್ಲ ಅಂದರೆ ಕಾಲಿನ ಕೆಲಸ ಕೈಯೇ ಮಾಡೋಕ್ಕಾಗಲ್ಲ. ಹಾಗೆ ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ನಮ್ಮಲ್ಲಿ ನಮ್ಮ ಒಳಗೆ ಹೊಟ್ಟೆ ಕಿಚ್ಚಿರಬಾರ್ದು, ಹೊರಗೆ ಬಿಡ್ರಿ, ಲೋಕದ ಹೊರಗೆ. ಒಳಗೆ ನಮ್ಮಲ್ಲೇ ಹೊಟ್ಟೆ ಕಿಚ್ಚಿರಬಾರ್ದು. ಹೊಟ್ಟೆ ಕಿಚ್ಚು ಉಂಟ ಈಗ? ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ನಮ್ಮನ್ನು ನಾವು ಕೇಳ್ಕೊಂಡ್ರೆ ಹೊಟ್ಟೆ ಕಿಚ್ಚು ಉಂಟಾ? ನಾವು ನಮ್ಮ ಮಕ್ಕಳನ್ನು ಬೇರೆಯವ್ರ ಮಕ್ಕಳಿಂದ ಹೋಲಿಸ್ಕೊಂಡ್ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತೀವ? ನನ್ನ ಮಗಳ ಜಾಣೆ, ನನ್ನ ಮಗ ಜಾಣ, ಅವನು ಅಷ್ಟು ಮಾರ್ಕ್ಸ್ ತೆಗ್ದಿಯಾನೆ, ಅವ್ರ ಮಗ ಏನು? ಶಾರೀರಿಕವಾಗಿ ಹೇಳ್ತಾ ಇದ್ದೀನಿ. ಆತ್ಮಿಕವಾಗಿ ನನ್ನ ಮಗ ಪ್ರೇಯರ್ ಮಾಡ್ತಾನೆ, ಅವ್ರ ಮಕ್ಕಳೇನು? ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾ ಅಥವಾ ಹೊಟ್ಟೆ ಕಿಚ್ಚು ಪಡಬೇಕಾ? ಹೊಟ್ಟೆ ಕಿಚ್ಚಿನ ಆತ್ಮ ದಯವಿಟ್ಟು ಗಮನಿಸಿ. ಈ ಹೊಟ್ಟೆ ಕಿಚ್ಚಿನ ಆತ್ಮವನ್ನ ಗಮನಿಸಬೇಕು ನಾವು. ಪ್ರಿಯರಾದ ದೇವಿ ಮಕ್ಕಳೇ, ಸುಮ್ಮನೆ ಕ್ರೈಸ್ತರನ್ನಲ್ಲ, ಕ್ರೈಸ್ತರಂದಾಗ ಇವೆಲ್ಲ ಇರಬಾರ್ದು. ಸುಮ್ಮನೆ ಅಲ್ಲಿ ಹೋಗೋರಿಗೆ ಕ್ರೈಸ್ತ ಒಂದಿಲ್ಲ, ಇದರಲ್ಲಿ ಅಲ್ವಾ, 11:26 ಅಪೊಸ್ತಲ ಕೃತ್ಯದಲ್ಲಿ, ಅಂತ್ಯೋಕ್ತದಲ್ಲಿ ಶಿಷ್ಯರಿಗೆ ಕ್ರೈಸ್ತರಿಂದ ಹೆಸರು ಬಂತು. ಸುಮ್ಮನೆ ಕ್ರೈಸ್ತರಂತ ಹೆಸರು ಬರಲಿಲ್ಲ, ಇವೆಲ್ಲ ಗುಣ ಇತ್ತು. ಇವೆಲ್ಲ ಗುಣ ಇದ್ದಿದ್ದಕ್ಕೆ ಅವ್ರಿಗೆ ಕ್ರೈಸ್ತರಂತ ಹೆಸರು ಬಂತು. ಅಸೂಯೆ ಪಡ್ತಾ ಇಲ್ಲ ಇತ್ತು, ಅವರು ಹೊಟ್ಟೆ ಕಿಚ್ಚು ಪಡ್ತಾ ಇಲ್ಲ ಇತ್ತು, ಎಲ್ಲರೂ ಸಮಾನವಾಗಿ ನೋಡ್ತಾ ಇದ್ರು. ಅವರಲ್ಲಿ ಭೇದನೇ ಇಲ್ಲ ಇತ್ತು, ಭೇದ ಭಾವನೆ ಇಲ್ಲ ಇತ್ತು. ಹೊಟ್ಟೆ ಕಿಚ್ಚು ಪಡಾಗ ಒಂದು ಇದಕ್ಕೆ ಹೋಗಲ್ಲ ಇತ್ತು ಅವರು. ಅಂತ ಶಿಷ್ಯರು ಆಗಿದ್ರು. ನಾವು ಯಾವ ಶಿಷ್ಯತ್ವದಲ್ಲಿದ್ದೇವೆ? ನಾವು ಯಾವ ಶಿಷ್ಯತ್ವದಲ್ಲಿದ್ದೇವೆ? ಈಗ ನಂಗೆ ನಾಲ್ಕು ವಾಕ್ಯ ಗೊತ್ತೇ ಉಂಟು ಅಂತ ನಾನು ಹೊಟ್ಟೆ ಕಿಚ್ಚು ಪಟ್ರೆ ನನ್ನಂಥ ಮೂರ್ಖ ಯಾರೂ ಇಲ್ಲ. ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ಅಭಿಷೇಕ ಇದೆ ಅಂತ ನೀವು ಅವನು ಯಾರು, ದೇವ್ರು ನಂಗೆ ಚಂದ ಉಪಯೋಗಿಸ್ತಾನೆ ಅನ್ನುವ ಒಂದು ಒಳಗೆ, ಅದು ಹೊಟ್ಟೆ ಕಿಚ್ಚಲ್ಲ, ಒಳಗಿನ ಭಾವನೆ ಕೊಟ್ಬಿಡುತ್ತೆ. ಅದು ಬಂದ್ಬಿಟ್ರೆ ಏನೂ ಇಲ್ಲ. ಗಣಗಣಿಸುವ ಗಂಟೆ 13:1, 1-2, 1 ಕೊರಿಂಥ ಏನೇ ಪ್ರೀತಿ ಇಲ್ದಂಗೆ ಅಲ್ವಾ. ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮನ್ನ ಆಳಬಾರದು. ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮನ್ನ ಆಳಬಾರದು. ಯಾಕಂದ್ರೆ ಈ ಲೋಕದಲ್ಲಿ ಸರ್ವೇ ಸಾಮಾನ್ಯ ನಾವು ಈ ಲೋಕದಲ್ಲಿ ಹೋಗುವಾಗ ಈ ಎಲ್ಲ ಕಾರ್ಯಗಳಿಗೆ ನಾವು ಎಡೆಗೊಡ್ತೇವೆ. ಅವಾಗ ನಾವು ಹೊಟ್ಟೆ ಕಿಚ್ಚು ಪಡಬಾರದು. ಸಭಾ ಜೀವಿತದಲ್ಲಾಗ್ಲಿ, ಕೌಟುಂಬಿಕ ಜೀವಿತದಲ್ಲಾಗ್ಲಿ, ಅಥವಾ ಹೊರಗಿನ ನಮ್ಮ ಇದ್ರ ಜೀವಿತದಲ್ಲಾಗ್ಲಿ, ಯಾವುದೇ ಜೀವಿತದಲ್ಲಾದ್ರೂ ಹೊಟ್ಟೆ ಕಿಚ್ಚು ಪಡಬಾರದು. ಹೊಟ್ಟೆ ಕಿಚ್ಚು ಪಡಬಾರ್ದಂದ್ರೆ ನಾವು ಏನ್ ಮಾಡ್ಬೇಕು? ಯಾರು ಹೇಳ್ತೀರಾ? ಹೊಟ್ಟೆ ಕಿಚ್ಚು ಪಡಬಾರ್ದಂದ್ರೆ ನಾವೇನ್ ಮಾಡ್ಬೇಕು? ರೆಮಿಡಿ. ಅವರು ನಮ್ಮಂತೇನು ಅಂತ ಭಾವಿಸ್ಕೊಬೇಕು. ಓಕೆ. ನಮ್ಮ ಸಹೋದರರು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಹೇಳಿ ಸಗೈ ಸಿಸ್ಟರ್. ಅದೇ ಬ್ರದರ್, ಅವ್ರು ಮಾಡಿದ್ದು ಕೆಟ್ಟದ್ ನೆನ್ಸ್ಕೊಂಡ್ರೆ ಹೊಟ್ಟೆ ಕಿಚ್ಚು ಕೋಪ ಬರುತ್ತೆ, ಒಳ್ಳೇದ್ ನೆನ್ಸ್ಕೊಂಡ್ರೆ ಅವ್ರ ಮೇಲೆ ಪ್ರೀತಿ ಬರ್ಬೋದು. ಓಕೆ, ಒಳ್ಳೇದು ನೆನೆಸ್ಕೊಂಡ್ರೆ ಪ್ರೀತಿ ಬರುತ್ತೆ. ಓಕೆ. ಆಮೇಲೆ ಹೊಟ್ಟೆ ಕಿಚ್ಚು ಬರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ದೇವ್ರು ಪ್ರೀತಿ ಮಾಡ್ತಾನ, ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಇರಲೇಬಾರದು ದೇವ್ರ ಮಕ್ಕಳಾಗಿ. ಓಕೆ, ಇರಲೇಬಾರದು. ಓಕೆ, ಕರೆಕ್ಟ್. ಶ್ವೇತಾ ಸಿಸ್ಟರ್ ಹೇಳ್ಯಾರ. ಶ್ವೇತಾ ಸಿಸ್ಟರ್ ಆನ್ಸರ್ ಮತ್ತು ಗಾಯತ್ರಿ ಸಿಸ್ಟರ್ ಆನ್ಸರ್ ಹಾಕಿದ್ರು. ಮತ್ತೊಬ್ಬರನ್ನ ನಮಗಿಂತ ಹೆಚ್ಚು ಎಂದು ಭಾವಿಸಬೇಕು. ಮತ್ತೊಬ್ಬರನ್ನ ನನಗಿಂತ, ಈಗ ಬೇರೆಯವ್ರು ಯಾರೋ ವಾಕ್ಯ ಕೊಡ್ತಾ ಇದ್ದಾರಂದಾಗ ನಾನು ಅಹಂ ಪಡಬಾರ್ದೆ, ಅವ್ರಿಗೇನು ಗೊತ್ತು ನನಗೆ ಗೊತ್ತು ಅಂತ. ನನಗಿಂತ ಅವರು ಹೆಚ್ಚಿನವರು ಅಂತ ಭಾವಿಸ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಯಾರಿಗೋ ಪ್ರವಾದನೆ ವರ ಇದೆ, ಆಯ್ತಾ? ಯಾರೋ ಪ್ರವಾದನೆ ವರ ಹೇಳೋರು ಬಂದರು. ಅವಾಗ ಅವರೆಂತ ಹೇಳ್ತಾರೆ? ಹಂಗಲ್ಲ, ಅವರು ನನಗಿಂತ ಹೆಚ್ಚಿನವರು. ಅವಾಗ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಭಾವನೆನೇ ಬರಲ್ಲ. ಯಾವಾಗ ನನಗಿಂತ ಇನ್ನೊಬ್ಬನನ್ನ ಹೆಚ್ಚಾಗಿ ನೋಡ್ತೇವೆ ಅವಾಗ ಹೊಟ್ಟೆ ಕಿಚ್ಚಿನ ಭಾವನೆನೇ ಬರಲ್ಲ. ಯಾಕೆ ಬರುತ್ತೆ? ಬರದೇ ಇಲ್ಲ ಅಲ್ವಾ? ಫಿಲಿಪಿಯ 3:2 ಓದಿ. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಲಿ, 2ನೇ ಅಧ್ಯಾಯ 3ನೇ ವಚನ ಓದಿ. ಪಕ್ಷಪಾತದಿಂದಾಗಲಿ
ಒಣ ಎಮ್ಮೆಯಿಂದಾಗಲಿ ಹ್ಮ್ ಯಾವುದನ್ನು ಮಾಡದೆ ಹ್ಮ್ ಪ್ರತಿಯೊಬ್ಬನು ದೀನ ಭಾವದಿಂದ ಹ್ಮ್ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಲಿ. ತನಗಿಂತನೂ ನಿಮ್ಮಲ್ಲಿ ಮತ್ತೊಬ್ಬರನ್ನ ಶ್ರೇಷ್ಠರೆಂದು ಎಣಿಸಿದಾಗ ನಮಗೆ ಆ ಭಾವನೆ ಬರುವುದಿಲ್ಲ, ಹೊಟ್ಟೆ ಕಿಚ್ಚಿನ ಭಾವನೆ ಬರುವುದಿಲ್ಲ. ಯಾವಾಗ ನಮ್ಮನ್ನ ನಾವು ಅದುಮುಖಂತೀವಿ ಆವಾಗ ಬೇರೆಯವ್ರನ್ನ ಶ್ರೇಷ್ಠವಾಗಿ ನೋಡ್ತೇವೆ. ಯಾವಾಗ ನಮ್ಮನ್ನ ನಾವು ಮೇಲೆ ಕೆತ್ತೀವಿ ಇನ್ನೊಬ್ಬರನ್ನು ಕೀಳಾಗಿ ನೋಡ್ತೇವೆ. ಇಷ್ಟೇ ವ್ಯತ್ಯಾಸ. ಅರ್ಥ ಮಾಡ್ಕೊಂಬಿಡಿ ಹೊಟ್ಟೆ ಕಿಚ್ಚಿಗೆ ಏನು ರೆಮಿಡಿ ಅಂತ. ಇನ್ನೊಬ್ಬರನ್ನ ನಾವು ನನಗಿಂತ ಹೆಚ್ಚಾಗಿ ನೋಡಿದಾಗ ನಾವು ಅವರನ್ನ ಹೊಟ್ಟೆ ಕಿಚ್ಚು ಭಾವನದಲ್ಲಿ ನೋಡೋದೇ ಇಲ್ಲ. ಯಾವಾಗ ನಾವು ಅವ್ರಿಗಿಂತ ಹೆಚ್ಚಾಗಿ ನೋಡಲ್ಪಡ್ತೇವೆ ನಮ್ಮ ಆತ್ಮದಲ್ಲೇ ನಾವು, ಆವಾಗ ನಮಗೆ ಹೊಟ್ಟೆ ಕಿಚ್ಚು, ಅವ್ರಿಗಿಂತ ನಾ ಜಾಸ್ತಿ ಎನ್ನುವ ಹೊಟ್ಟೆ ಕಿಚ್ಚು, ಅಥವಾ ಏನೋ ನಾನು ಪಡ್ಕೊಂಡ್ಬಿಟ್ಟಿನಿ ಎನ್ನುವ ಹೊಟ್ಟೆ ಕಿಚ್ಚು. ಇನ್ನೊಂದು ವಚನ ಓದಿ, 1 ಪೀಟರ್ 3:9 ಓದಿ. ನಾವು ಅವರನ್ನ ಏನ್ ಮಾಡ್ಬೇಕಂತೆ? ಆಶೀರ್ವದಿಸ್ಬೇಕು. ಬೇರೆಯವ್ರನ್ನ ಆ ಹೊಟ್ಟೆ ಕಿಚ್ಚಿನ ಆತ್ಮ ಬರಬಾರ್ದು ಅಂದ್ರೆ ಬೇರೆಯವ್ರನ್ನ ಆಶೀರ್ವದಿಸ್ಬೇಕು. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಾನಲ್ಲ. ಹೀಗೆ ಮಾಡುವುದಾದರೆ ಸಾಕು. ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಓಕೆ, ನಾವು ಅವರನ್ನ ಆಶೀರ್ವದಿಸ್ಬೇಕು. ಯಾರಾದರೂ ನಮಗಿಂತ ಹೆಚ್ಚಿನವರಿದ್ದಾರೆ, ಕೆಳಗಿನವರಿದ್ದಾರೆ, ಏನೇ ಆಗ್ಲಿ ಅದು ನಮ್ಮ ಆತ್ಮಕ್ಕೆ ಗ್ರಹಿಸ್ಕೊಳಕ್ಕೆ ಬಿಡಬಾರ್ದು. ಮೊದಲನೇದಾಗಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ, ದೇವ್ರೆ ಇವ್ರನ್ನ ನಿನ್ನ ರಾಜ್ಯಕ್ಕೆ ಇನ್ನಾಗೆ ಹೆಚ್ಚಾಗಿ ಆಶೀರ್ವದಿಸು, ದೇವ್ರೆ ಇವ್ರು ಇಷ್ಟು ಆಶೀರ್ವಾದ ಹೊಂದಿದ್ದಾರೆ, ಇವರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸು. ನಾವು ಆಶೀರ್ವಾದವನ್ನು ಕೊಡುವವರು, ಶಾಪ ಕೊಡುವವರಲ್ಲ. ಶಾಪ ಕೊಡಕ್ಕೆ ಆಗಲ್ಲ. ನಾವು ಆಶೀರ್ವದಿಸುವವರಾಗಿರಬೇಕು. ಇನ್ನೊಂದು ಎಲ್ಲದಕ್ಕಿಂತ ಮೇನ್ ಆಗಿ ಬೇಕಾಗಿದ್ದು, ನಿಮಗೆ ಅವ್ರ ಮೇಲೆ ಪ್ರೀತಿ ಇದ್ರೆ ನೀವು ಹೊಟ್ಟೆ ಕಿಚ್ಚು ಪಡಲ್ಲ. ಏನೋ ನಿಮಗೆ ಅವ್ರ ಮೇಲೆ ಪ್ರೀತಿ ಇದ್ರೆ ನೀವು ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡೋದೇ ಇಲ್ಲ. ಪ್ರೀತಿ ಸಂಪೂರ್ಣವಾಗಿ ಎಲ್ಲರನ್ನು ಒಂದು ಮಾಡುವ ಒಂದೇ ಒಂದು ಬಂಧ ಪ್ರೀತಿ. ಪ್ರೀತಿ ಇದ್ರೆ ನೀವು ಹೊಟ್ಟೆ ಕಿಚ್ಚು ಪಡಲ್ಲ ಅಲ್ವಾ? ಎಲ್ಲಿ 13 ಬರ್ರಿ, 1 ಕೊರಿಂಥ 13. ಎಷ್ಟು ಬ್ರದರ್? 1 ಕೊರಿಂಥ 13 5ನೇ ವಚನ ಏನು ನೋಡಿ ಸಿಸ್ಟರ್. ಪ್ರೀತಿ ಬಹು ತಾಳ್ಮೆ, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವವರ ತಾಳ್ಮೆಯುಳ್ಳದ್ದು. 4ನೇ ವಚನ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ಏನ್ ಮಾಡಲ್ಲ ಹೊಗಳಿಕೊಳ್ಳುವುದಿಲ್ಲ. ಮೇರಿ ಸಿಸ್ಟರ್, ಪ್ರೀತಿ ಏನ್ ಮಾಡಲ್ಲ ಅಂತೆ? ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ನಿಮಗೆ ಅವ್ರ ಮೇಲೆ ಪ್ರೀತಿ ಇದ್ರೆ ನೀವು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ನೀವು ಖಂಡಿಸ್ಬೋದು ಅಥವಾ ಅವರನ್ನ ಇದು ಮಾಡ್ಬೋದು, ಆದ್ರೆ ಪ್ರೀತಿ ಹೊಟ್ಟೆ ಕಿಚ್ಚು ಪಡಲ್ಲ ಯಾವತ್ತು. ಹೊಟ್ಟೆ ಕಿಚ್ಚು ಪಡಲ್ಲ. ಪ್ರೀತಿ ಸಂಪೂರ್ಣವನ್ನ ಒಂದು ಮಾಡುವ ಬಂಧವಾಗಿದೆ. ನಾವು ಹೊಟ್ಟೆ ಕಿಚ್ಚು ಒಂದು ಶಾರೀರಿಕವಾದ ಸೈತಾನನ ಕೊಡಲ್ಪಟ್ಟ ಒಂದು ದುರಾತ್ಮವಾಗಿದೆ. ಆ ಹೊಟ್ಟೆ ಕಿಚ್ಚಿನ ಆತ್ಮವನ್ನ ನಾವು ತೆಗೆಯಬೇಕು. ಪ್ರಿಯರಾದ ದೈವ ಮಕ್ಕಳೇ, ಯಾರು ಬಗ್ಗೆ ಆಗ್ಲಿ, ನಿಮ್ಮ ಕುಟುಂಬದಲ್ಲಾಗ್ಲಿ, ನಿಮ್ಮ ಕೆಲಸದಲ್ಲಾಗ್ಲಿ, ಸಭೆಯಲ್ಲಾಗ್ಲಿ, ಎಲ್ಲೇ ಆಗ್ಲಿ, ನೀವು ಇನ್ನೊಬ್ಬರ ಬಗ್ಗೆ ಏನಾದರೂ ಹೊಟ್ಟೆ ಕಿಚ್ಚು ಪಟ್ಟಿರೋದಾದ್ರೆ ಅಥವಾ ಈಗಲೂ ಪಡ್ತಿರೋದಾದ್ರೆ, ನಾನು ನಿಮಗೆ ಒಂದು ಕ್ರಿಸ್ತನಲ್ಲಿ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಗೂಗಲ್ ಮೀಟ್ ಆದ್ಮೇಲೆ ಏಕಾಂತದಲ್ಲಿ ಹೋಗಿ ದೇವರಲ್ಲಿ ಕೇಳ್ಕೊಳ್ಳಿ, ದೇವ್ರೆ ನಾನು ಇಂತಿಂಥವರಿಗೆ ಹಿಂಗೆ ಹೊಟ್ಟೆ ಕಿಚ್ಚು ಪಟ್ಟಿರೋದು ನನ್ನ ಮನಸ್ಸಿಗೆ ಅನಿಸ್ತಾ ಇದ್ರೆ ದೇವ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೆ ಸುಮ್ಮನೆ ಇರಬಾರ್ದು. ಯಾವ ವ್ಯಕ್ತಿ ನೀವು ಅವರಿಗೆ ಮಾತನಾಡಿ ಫೋನಲ್ಲೋ ಅಥವಾ ಯಾವುದೋ ಮೂಲಕ ಆತನನ್ನ ಸಂಧಿಸಿ ಆದಷ್ಟು ಪ್ರೀತಿಯನ್ನ ಹಂಚಕ್ಕೆ ನೋಡ್ರಿ. ಪ್ರೀತಿ ಹಂಚುವಾಗ ಆ ಹೊಟ್ಟೆ ಕಿಚ್ಚು ಹೋಗುತ್ತದೆ. ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ. ನೋಡ್ರಿ, ನಿಮಗೆ ಹಲವಾರು ರೀತಿಯಲ್ಲಿ ಬಿಡುಗಡೆ ಕಾಣ್ತಾ ಇರಲ್ಲ. ಇದು ಒಂದು ಕಾರಣ. ಯಾಕಂದ್ರೆ ನಾವು ಹೊಟ್ಟೆ ಕಿಚ್ಚು ಪಡೋರಾಗಿರ್ತೇವೆ. ದೇವರ ಮಕ್ಕಳು ಆದ್ರೂ ಹೊಟ್ಟೆ ಕಿಚ್ಚು ಪಡೋರು. ಎಲ್ಲಿ ಬಿಡುಗಡೆ ಬೇಕು? ಬಿಡುಗಡೆ ಬೇಕಲ್ವಾ? ನಾವಿಲ್ಲಿ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಅಂತ ಹೊಡಿತಾನೆ ಇರ್ತೀವಿ. ಹಂಗೆ ಹೋಗಲ್ಲ. ನೀವು ಹೊಟ್ಟೆ ಕಿಚ್ಚನ್ನ ತೆಗೆದು ಹಾಕಿದೆ, ನೀವು ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಗಂಟುಗಟ್ಟಲೆ ಹೊಡೆದ್ರೂ ಆಗಲ್ಲ. ಗಂಟುಗಟ್ಟಲೆ ಹೊಡೆದ್ರೂ ಆಗಲ್ಲ. ನಾವು
ಮಾಡಬೇಕಾದ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿಬಿಟ್ಟು ಆಮೇಲೆ ಅಲ್ಲೆಲೂಯ್ಯ ಪ್ರೈಸ್ ದಿ ಲಾರ್ಡ್ ಅಂದರೆ ದೇವ್ರು ಕೇಳ್ತಾನೆ. ನಾವು ಅದು ಮಾಡಿದೆ ಅಲ್ಲೆಲೂಯ್ಯ ಪ್ರೈಸ್ ದಿ ಲಾರ್ಡ್ ಅಂದ್ಬಿಟ್ರೆ ಸುಮ್ಮನೆ ಪಕ್ಕದ ಮೇಲೆ ಇರ್ತಾರೆ, ಒಂದೇ ಕುಟುಂಬದವರು, ಮಾತಾಡಲ್ಲ, ಮಾತಾಡೋದೇ ಇಲ್ಲ. ಆ ಹೊಟ್ಟೆ ಕಿಚ್ಚು ಏನು ಮಾಡೋದು ಗೊತ್ತಾ? ಅದು ಜನಾಂಗಗಳ ಇದು ಒಂದ್ಸತಿ ಹೊಟ್ಟೆ ಕಿಚ್ಚು ಉಂಟಾದರೆ ನೋಡಿ, ನೀವು ಅಬ್ಸರ್ವ್ ಮಾಡಿ, ಒಂದ್ಸತಿ ಒಂದು ಕುಟುಂಬದ, ಈಗ ಸುಮ್ಮನೆ ಯಾರೋ ಅಣ್ಣ ತಮ್ಮ ಇರ್ತಾರೆ ಅಥವಾ ದಾಯಾದಿಗಳಿರ್ತಾರೆ, ಒಂದ್ಸತಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಹೊಟ್ಟೆ ಕಿಚ್ಚು ಬಂದರೆ ಆ ಕುಟುಂಬಕ್ಕೂ ಈ ಕುಟುಂಬಕ್ಕೂ ಅದು ಅವ್ರ ಮಕ್ಕಳ ಮೇಲೆ ಹೋಗುತ್ತೆ, ಅವ್ರ ಸಂತತಿ ಮೇಲೆ ಹೋಗುತ್ತೆ. ಹಿಂಗೆ ಬರ್ತಾ 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 ಅದು ಆವರಿಸ್ಕೊಂಡ್ಬಿಡುತ್ತೆ ಎಲ್ಲರಿಗೂ, ಅವ್ರ ಮಕ್ಕಳಿಂದ, ಇವ್ರ ಮಕ್ಕಳಿಂದ, ಎಲ್ಲ ಮಕ್ಕಳು. ಬೆಸ್ಟ್ ಎಕ್ಸಾಂಪಲ್ ಹೇಳ ವಾಕ್ಯದಲ್ಲಿ. ಓಕೆ, ಯಾರು ಇದಕ್ಕೆ ಬನ್ನಿ, ಎಸ್ತರಳ್ಳಿಗೆ ಬನ್ನಿ. ಎಷ್ಟು ಬ್ರದರ್ ಎಸ್ತರ್? ಒಂದು ನಿಮಿಷ, 3ನೇ ಅಧ್ಯಾಯಕ್ಕೆ ಬನ್ನಿ ಸಿಸ್ಟರ್. ಓಕೆ, 3ನೇ ಅಧ್ಯಾಯದ 5ನೇ ವಚನ 6ನೇ ವಚನ ಓದಿ ಸಿಸ್ಟರ್. ಮೊಕದ್ದೈಯು ತನಗೆ ಸಾಷ್ಟಾಂಗ ನಮಸ್ಕಾರ ಮೊರ್ದೆಕೈಯು ಮಾಡಿದನೆಂದು ಹಾಮಾನನು ನೋಡಿ ಬಹು ಕೋಪವುಳ್ಳವನಾಗಿ ಕೈಯೆತ್ತುವುದು ಸಾಲದೆಂದೆಣಿಸಿ ಇವನು ಯಹೂದ ಜನಾಂಗದವನೆಂದು ಕೇಳಿದ ಮೇಲೆ ಅಹರೋಶ್ವನ ರಾಜ್ಯದಲ್ಲಿದ್ದ ಮೊಕದ್ದೆಯ ಬಂಧುಗಳನ್ನು, ಅಂದರೆ ಎಲ್ಲ ಯಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು. ನೋಡಿ, ಹಾಮಾನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಹಾಮಾನ ಬರೀ ಮೊರ್ದೆಕೈಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಂತೆನೆ ಅವನು ಮಾಡಲ್ಲ. ಆ ಒಂದು ಅವನ ಹೊಟ್ಟೆ ಕಿಚ್ಚಿನ ದ್ವೇಷ ಇಡೀ ಯಹೂದ್ಯ ಜನಾಂಗಕ್ಕೆ ಬಂದ್ಬಿಡತ್ತೆ. ಅರ್ಥ ಆಯ್ತಾನ ಹೇಳಿದ್ದು? ಆ ಒಂದು ಹೊಟ್ಟೆ ಕಿಚ್ಚಿನ ದ್ವೇಷ ಇಡೀ ಯಹೂದ್ಯ ಜನಾಂಗವನ್ನು ಆವರಿಸ್ಕೊಂಡ್ಬಿಡತ್ತೆ. ಯಹೂದ್ಯರೇ ಇರಬಾರ್ದು ಅನ್ನುವ ಲೆಕ್ಕಕ್ಕೆ ಹಾಮಾನ ಹೋಗ್ತಾ ಇದ್ದಾನೆ. ಆ ಹೊಟ್ಟೆ ಕಿಚ್ಚಿನ ಆತ್ಮಕ್ಕೆ ಎಡೆಗೊಟ್ಟಾಗ ಬರೀ ವ್ಯಕ್ತಿಯನ್ನ ನೋಡ್ತಾ ಇಲ್ಲ, ಆ ವ್ಯಕ್ತಿಯ ಕುಟುಂಬವನ್ನು ಆವರಿಸ್ಕೊಂತ ಇದೆ. ಈ ವ್ಯಕ್ತಿಯ ಕುಟುಂಬ, ಆ ವ್ಯಕ್ತಿಯ ಕುಟುಂಬ, ಎಲ್ಲ ವ್ಯಕ್ತಿಯ ಕುಟುಂಬ. ಹೊಟ್ಟೆ ಕಿಚ್ಚಿನ ಆತ್ಮ ಬರೀ ಆ ವ್ಯಕ್ತಿಯನ್ನು ನುಂಗುತ್ತಿಲ್ಲ, ಆ ವ್ಯಕ್ತಿಯ ಕುಟುಂಬವನ್ನು ನುಂಗುತ್ತಿದೆ, ಆ ವ್ಯಕ್ತಿಯ ಸಂತಾನವನ್ನು ನುಂಗುತ್ತಿದೆ. ಹಾಗಾದ್ರೆ ಪ್ರಿಯರೇ, ಆ ಹೊಟ್ಟೆ ಕಿಚ್ಚಿನ ಆತ್ಮಕ್ಕೆ ನಾವು ಎಡೆಗೊಡೋರಾಗಿದ್ದೇವೆಯಾ? ಆ ಹೊಟ್ಟೆ ಕಿಚ್ಚಿನ ಆತ್ಮಕ್ಕೆ ನಾವು ಕಿವಿಗೊಡೋರಾಗಿದ್ದೇವೆಯಾ? ಆ ಹೊಟ್ಟೆ ಕಿಚ್ಚಿನ ಆತ್ಮ ನಮ್ಮಲ್ಲಿ ನೆಲೆಸುಂಟಾ? ದೇವ್ರ ಮಕ್ಕಳಂತ ಹೇಳ್ಕೊಂಡ್ರು ನಮ್ಮಲ್ಲಿ ನೆಲೆಸುಂಟಾ? ಹಾಗಾದರೆ ನಾವು ಏನು ಮಾಡಬೇಕು? ನಾವು ಇನ್ನೂ ಕರ್ತನಲ್ಲಿ ಕೇಳ್ಕೊಳ್ಬೇಕು. ನನಗೆ ಎಲ್ಲಿ ನೀವು ಪ್ರೇಯರ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ, ಇಂಥವ್ರ ವಿರುದ್ಧವಾಗಿ ನಾನು ಏನಾದ್ರು ಇದ್ಬಿಟ್ರೆ ಎಲ್ಲ ತೆಗೆದು ಬಿಡಬೇಕು, ಕೈಯಲ್ಲೆಲ್ಲ ತೆಗೆದು ಬಿಡಬೇಕು. ಆಗ ತಾನೇ ದೇವರಾತ್ಮ ನಿಮ್ಮನ್ನು ಉಪಯೋಗಿಸೋದು. ನಾವು ಒಳಗೆ ಕೈ ಹಿಡ್ಕೊಂಡು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಅಂದ್ರೆ ಏನು ಪ್ರಯೋಜನ ಇಲ್ಲ. ಕೈಯನ್ನು ತೆಗಿಬೇಕು. ಈ ಆತ್ಮಗಳು ಒಂದು ಶರೀರಕ್ಕೆ ಮತ್ತೆ ಆತ್ಮಕ್ಕೆ ಯುದ್ಧ ನಡೆಯುವಾಗ ಇವೆಲ್ಲ ನಡೀತವೆ. ಈ ಹೊಟ್ಟೆ ಕಿಚ್ಚಿನ ಆತ್ಮವನ್ನ ತೆಗೆದುಹಾಕಬೇಕು. ತೆಗೆದುಹಾಕಿದಾಗ ಮಾತ್ರ ನಮಗೆ ಒಂದು ಒಳ್ಳೆ ಆಶೀರ್ವಾದ ದೇವರಿಟ್ಟಿದ್ದಾನೆ. ಹಾಗಾದರೆ ಪ್ರಿಯರೇ, ದೇವರು ಇಂದು ತಿಳಿಸ್ಕೊಟ್ಟಂತಹ ಒಂದು ವಿಷಯ ಏನಂದ್ರೆ, ಹೊಟ್ಟೆ ಕಿಚ್ಚಿನ ಆತ್ಮ. ಈ ಆತ್ಮ ಎಲ್ಲಿ ಬರುತ್ತೆ ಅಂದ್ರೆ, ವಾಯುಮಂಡಲದ ಅಧಿಪತಿಯಿಂದ ಶಾರೀರಿಕವಾಗಿ ಉಂಟಾಗಿದಂತಹ ಕೆಲವೊಂದು ಕರ್ಮಗಳು ಅಲ್ವಾ, ಶಾರೀರಿಕ ಇದು, ಆ ಆತ್ಮ ನಮ್ಮಲ್ಲಿ ನೆಲೆಗೊಂಡಿರಬಾರದು. ಅದು ಮೇನಾಗಿ ಕ್ರಿಸ್ತನನ್ನ ಸ್ವೀಕರಿಸಿಕೊಂಡಂತಹ ಕ್ರೈಸ್ತ ವಿಶ್ವಾಸಿಗಳಲ್ಲಿ. ಹೊಟ್ಟೆ ಕಿಚ್ಚು ಏನಾದರೂ ಇದ್ರೆ ನಿಮ್ಮ ಆಶೀರ್ವಾದಕ್ಕೆ ಅದೇ ತಡೆಯಾಗಿರ್ಬೋದು. ನಿಮಗೆ ಯಾವುದೋ ಒಂದು ಏನೋ ಒಂದು ಬಿಡುಗಡೆ ಕಾಣ್ತಿಲ್ಲ ಅಂದ್ರೆ ಅದು ಒಂದು ಕಾರಣ ಆಗಿರ್ಬೋದು. ಹಾಗಾದ್ರೆ ಆ ಹೊಟ್ಟೆ ಕಿಚ್ಚಿನ ಆತ್ಮವನ್ನು ತೆಗೆದಾಕಿ, ಯಾರೋ ನಮಗಿಂತ ಜಾಸ್ತಿಯಾಗಿ ಸಂಪಾದನೆ ಮಾಡ್ತೀಯಾರ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದು, ಹೊರಗೆ ನಗನಗಾಡ್ತಾ ಮಾತಾಡೋದು. ನಾವು ದೊಡ್ಡ ನಾಟಕಗಾರರಲ್ವಾ? ಮನುಷ್ಯರಷ್ಟು ದೊಡ್ಡ ನಾಟಕಗಾರ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಂತ ದೊಡ್ಡ ನಾಟಕಗಾರ ಮನುಷ್ಯ. ಮುಂದ್ಗಡೆ ಚಂದಾಗಿ ನಗರದ, ಹೌದಾ ಬ್ರದರ್, ಹೌದಾ ಸಿಸ್ಟರ್ ಅನ್ನೋದು, ಒಳಗೆ ಇವ್ರು ದೊಡ್ಡಿದಾದಂಗೆ ಆಡ್ತಾರೆ ಅನ್ನೋದು. ಏನು ಪ್ರಯೋಜನ ಇಲ್ಲ. ನಮ್ಮನ್ನು ನಾವು ಮೋಸ ಮಾಡ್ಕೊಂಡು ದೇವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. 26:2 ಕೀರ್ತನೆ ಹೇಳುತ್ತೆ, ನಿನ್ನ ಹೃದಯದ ಅಂತರೇಂದ್ರಿಯವನ್ನು ತಿಳಿದ ಆತನು ಯೇಸು ಸ್ವಾಮಿ ಆಗಿದ್ದಾನೆ. ಆತನಿಗೆ ಎಲ್ಲದೂ ಬಟ ಬಯಲಾಗಿದೆ. ನಾವಿಲ್ಲಿ ಮನುಷ್ಯನಿಗೆ ಎಷ್ಟೇ ಗೊತ್ತಲ್ಲ ಆಗಲ್ಲ ಅಂದ್ರೂ ಆತನಿಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಹೊಟ್ಟೆ ಕಿಚ್ಚಿನ ಆತ್ಮವನ್ನ ನಾವು ಹಿಡ್ಕೊಳೋದು ಬೇಡ. ಏನಾದರೂ ಇದ್ರೆ
ಖಂಡಿತವಾಗಿಯೂ ನೀವು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಯಾರು ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಟ್ಟಿರುವುದಾದರೆ ನೀವು ಪ್ರಾರ್ಥನೆ ಮಾಡಿ, ಆ ಹೊಟ್ಟೆ ಕಿಚ್ಚಿನ ಆತ್ಮ ನನ್ನಲ್ಲಿ ಮತ್ತೆ ಬಾರಬಾರದು ದೇವರೇ, ಹೊಟ್ಟೆ ಕಿಚ್ಚಿನ ಆತ್ಮ ಬಂದಾಗ ನಾನು ಮತ್ತೊಬ್ಬರು ನನಗಿಂತ ಶ್ರೇಷ್ಠವೆಂದೆಣಿಸಿ ಪ್ರೀತಿಯವರ ಮೇಲೆ ಇಟ್ಟಾಗ ಆ ಹೊಟ್ಟೆ ಕಿಚ್ಚಿನ ಆತ್ಮ ನಿಮ್ಮ ಒಳಗೆ ಬರುವುದಿಲ್ಲ. ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಅರ್ಥ ಆಗಿಲ್ಲ ಅಂದರೆ ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು